ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ರೇಣುಕಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಸೊ ಇವತ್ತಿನ ರೆಸಿಪಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ತುಂಬ ಚೆನ್ನಾಗಿದೆ ರೆಸಿಪಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಆಮೇಲೆ ಹೇಗಿದೆ ರೆಸಿಪಿ ಅಂತ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಸೋಯಾಬೀನ್ ಬಿರಿಯಾನಿ, ವೆಜ್ ಪುಲಾವ್, ವೆಜ್ ಸೋಯಾ ಪುಲಾವ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ತುಂಬ ಈಸಿ ರೆಸಿಪಿ ಇದೆ. 10 ನಿಮಿಷದಲ್ಲಿ ಕುಕ್ಕರಲ್ಲಿ ನಾವು ವೆಜ್ ಸೋಯಾ ಬಿರಿಯಾನಿ ರೆಸಿಪಿಯನ್ನು ಮಾಡ್ಬೋದು ಫ್ರೆಂಡ್ಸ್. ಸೊ ಇದಕ್ಕೆ ನಮಗೆ ಏನೇನು ಬೇಕಾಗುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಯಾರ್ಯಾರು ನನ್ನ ಚಾನಲಲ್ಲಿ ಹೊಸಬರು ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮಹತ್ವವಾಗಿದೆ. ಸೊ ಇವಾಗ ನಾನು ಕುಕ್ಕರ್ ತೊಗೋತಾ ಇದ್ದೀನಿ. ಕುಕ್ಕರಲ್ಲಿ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಅಂದರೆ ನಾನು ಒಂದು 10 ಜನಕ್ಕೆ ಆಗುವಷ್ಟು ನಾವು ಸೋಯಾ ವೆಜ್ ಪುಲಾವ್ ಮಾಡ್ತಾಯಿದ್ದೀವಿ. ಸೊ ಸ್ವಲ್ಪ ಆಯಿಲ್ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ತುಂಬ ದೊಡ್ಡ ಕುಕ್ಕರ್ ಇದೆ, 5 ಲೀಟ್ರ್ ಕುಕ್ಕರ್ ಇದೆ ಅದು. ಸೊ ನೋಡಿ, ಅದರಲ್ಲೆಲ್ಲ ನಾನು ಗರಂ ಮಸಾಲಗಳು ಹಾಕಿದ್ದೀನಿ, ಎಲೆ ಮತ್ತು ಸೋಂಪು ಮತ್ತು ಕಸ್ತೂರಿ ಮೇಥಿ ಅದೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಅದೆಲ್ಲ ಹುರಿದಾದ್ಮೇಲೆ ನಾವು ಅದರಲ್ಲಿ 1-2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಇರಲಿಲ್ಲ ನಮ್ಮ ಹತ್ರ, ಸೊ ನಾನು ಪುದೀನ ಹಾಕಿನೇ ಮಾಡ್ತಾಯಿದ್ದೀನಿ. ಆನಿಯನ್ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಟೊಮಾಟೊ ಮತ್ತು ಪುದೀನನ ಹಾಕ್ಕೋಬೇಕು. ಸೊ ನಾನಿಲ್ಲಿ ಆನಿಯನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಸ್ವಲ್ಪ ಮಾಡ್ಬೋದು ಈ ಥರ ಬಿರಿಯಾನಿನ. ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಆನಿಯನ್ ಚೆನ್ನಾಗಿ ಹುರ್ಕೋಬೇಕು, ಗೋಲ್ಡನ್ ಬ್ರೌನ್ ಆಗುವವರೆಗೂ. ಆನಿಯನ್ ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಪುದೀನ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಪುದೀನದೇ ಮಾಡ್ತಾಯಿದ್ದೀವಿ ಬಿರಿಯಾನಿ. ಸೊ ಇದರಲ್ಲಿ ನಾವು ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಬಳಸಿಲ್ಲ, ಪೂರ್ತಿ ಪುದೀನ ಹಾಕಿನೇ ಮಾಡ್ತಾಯಿದ್ದೀವಿ. ಆಮೇಲೆ ಸ್ವಲ್ಪ ಆ ಕಡೆ ಸೈಡ್ ಬಿಸಿ ನೀರಿಗೆ ಸೋಯಾಬೀನ್ನ ನಾವು ನೆನೆಸಿಟ್ಟಿದ್ವಿ, ಅದನ್ನು ನೀರು ಸೋರೋಕ್ಕೆ ಅದನ್ನು ಇಟ್ಟಿದ್ವಿ. ಸೊ ಅದನ್ನು ನಾವು ಈ ಥರ ಪುದೀನದಲ್ಲಿ ಮತ್ತು ಆನಿಯನಲ್ಲಿ ನಾವು ಹುರ್ಕೋಬೇಕು. ಹುರ್ಕೊಂಡಾಗ ಅದರದ್ದು ಗರಂ ಮಸಾಲೆಗಳ ಸ್ವಾದ ಸೋಯಾಬೀನ್ ಒಳಗೆ ಹೋಗುತ್ತೆ. ಸೊ ನಾವು ಈಗ ಸೋಯಾಬೀನ್ನ ಅದರಲ್ಲಿ ಹಾಕೋತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್, ಆವಾಗ ಅದ್ರ ಟೇಸ್ಟ್ ಎಲ್ಲ ಹಿಡಿಯುತ್ತೆ ಸೋಯಾಬೀನಲ್ಲಿ. ನೆಕ್ಸ್ಟ್ ನಾವು ಏನು ಟೊಮಾಟೊ ಕಟ್ ಮಾಡ್ಕೊಂಡಿದ್ವಲ್ಲ, ಟೊಮಾಟೋನ ಇದರಲ್ಲಿ ಹಾಕಬೇಕು. ನಾನಿಲ್ಲಿ ಕನಿಷ್ಠ 3 ಟೊಮಾಟೊಗಳನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ನಾನು ಇಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿರ್ತೀವಿ. ಆಲೂಗಡ್ಡೆ, ಕ್ಯಾರೆಟು ಮತ್ತು ಬೀಟ್ರೋಟು. ನೀವು ಸ್ಕಿಪ್ಪು ಮಾಡ್ಬೋದು, ಹಾಕ್ತೀನಂದರೆ ಹಾಕ್ಬೋದು. ಹಾಕಿದ್ರೆ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ನಾಷ್ಟಕ್ಕೂ ಮಾಡ್ಬೋದು ನೀವೆಲ್ಲ, ಬೆಳಗ್ಗೆ ಟಿಫನ್ಗೆ, ಆಮೇಲೆ ಏನಾದರೂ ಫೆಸ್ಟಿವಲ್ ಇದ್ದಾಗೂ ಮಾಡ್ಬೋದು ಫ್ಯಾಮ್ಲಿಗೋಸ್ಕರ. ಸೊ ನಾವು ಇದನ್ನು ಮಾಡ್ತಾಯಿದ್ದೀವಿ ಈಗ. ಸೊ ನೋಡಿ, ನಾನು ವೆಜಿಟೇಬಲ್ನ ಹಾಕ್ತಾಯಿದ್ದೀನಿ. ಸೊ ಎಲ್ಲನೂ ಚೆನ್ನಾಗಿ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿದಾಗ ಸೋಯಾಬೀನಲ್ಲಿ ಅದರ ಟೇಸ್ಟ್ ಹಿಡಿಯುತ್ತೆ. ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ ಲವಂಗ, ಹಸಿ ಶುಂಠಿ, ಅರಿಶಿನ ಪುಡಿ, ಚಕ್ಕೆ ಲವಂಗ ರುಬ್ಕೋಬೇಕು. ಈ ಮಸಾಲೆಯನ್ನು ನಾವು ಸೋಯಾಬೀನ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ವಲ್ಲ, ಆ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ನಮಗೆ ನಾವು ಎಷ್ಟು ಅಕ್ಕಿನ ಹಾಕ್ತೀವಿ ಅಷ್ಟು ಅದರ ಅಳತೆಗೆ ನಾವು ಇದರಲ್ಲಿ ನೀರು ಹಾಕೋಬೇಕು. ಸೊ ಇವಾಗ ನಾವು ನೀರು ಹಾಕೋತಾ ಇದ್ದೀವಿ.
ನಾವು ಇದರಲ್ಲಿ 3 ಲೋಟ ನೀರು ಹಾಕೋತಾ ಇದ್ದೀವಿ. ನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಹಿಡಿ ಉಪ್ಪನ್ನ ಹಾಕಬೇಕು ಅದರಲ್ಲಿ. ಆಮೇಲೆ ಕರೆಕ್ಟಾಗಿ ಆಗುತ್ತೆ. ಆವಾಗ ಅದನ್ನು ಕುಕ್ಕರ್ದು ಮುಚ್ಚಳ ಮುಚ್ಚಿ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಕುದ್ದಾಮೇಲೆ ನಾವು ಅದರಲ್ಲಿ ರೈಸ್ ಅದು ಹಾಕೋಬಹುದು. ಸೊ ನೋಡಿ ಫ್ರೆಂಡ್ಸ್, ಈಗ ಉಪ್ಪು ಹಾಕಿದಾಯಿತು. ಈಗ ಅದನ್ನು ನಾವು ಚೆನ್ನಾಗಿ ಮುಚ್ಚಿಬಿಡಬೇಕು. ಆಮೇಲೆ ಕುದಿ ಬಂದಾಗ ಅದರಲ್ಲಿ ನಾವು ಚಿಕನ್ ಮಸಾಲ ಪೌಡ್ರನ್ನು ಮೇಲಿಂದ ಹಾಕಬೇಕು. ಹಾಕಿ ಮತ್ತೊಮ್ಮೆ ಅದನ್ನು ನಾವು ನೀಟಾಗಿ ಕಲಿಸ್ಕೋಬೇಕು. ಅದಾದಮೇಲೆ ನಾವು ಅಕ್ಕಿನ ಫಸ್ಟೇ ನೆನೆಸಿ ಹಾಕಿಬಿಡಬೇಕು. ನೋಡಿ ಇಲ್ಲಿ 4 ಗ್ಲಾಸ್ ಅಕ್ಕಿನ ನಾವು ನೆನೆಸಾಕಿದ್ದೀವಿ. ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ನಾವು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ. ಒಂಚೂರು ಅನ್ನ ಜಾಸ್ತಿನೂ ಬೇಯೋಂಗಿಲ್ಲ, ಆಮೇಲೆ ಹಸಿದು ಆಗಲ್ಲ. ಕರೆಕ್ಟಾಗಿ ಬೆಂದಿರುತ್ತೆ, ಉದುರಾಗಿ ಬೆಂದಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಹಾಕಿದ್ಮೇಲೆ ನಾವು ಇದನ್ನು ವಿಸಲ್ ತೆಗ್ದು ಅದನ್ನು ಹಾಗೆ ಮುಚ್ಚಿಡಬೇಕು. ಚೆನ್ನಾಗಿ ಕುದಿ ಬಂದಾಗ ಅದನ್ನು ಒಂದೊಂದು ಸಲ ತಿರುಗಿಸ್ತಾ ಇರಬೇಕು. ಯಾಕಂದರೆ ಕೆಳಗಡೆ ಎಲ್ಲ ಹತ್ತುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಅದನ್ನು ನೋಡ್ತಾ ಇರಬೇಕು ಒಂದು 10 ನಿಮಿಷಕ್ಕೆ 5 ನಿಮಿಷಕ್ಕೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇದನ್ನು ಮತ್ತಿಷ್ಟು ನಾವು ದಮ್ಗೆ ಇಡಬೇಕು. ಸಣ್ಣ ಉರಿ ಮಾಡಿ ಇನ್ನೂ ಅನ್ನ ಬೇಯಬೇಕು. ಮತ್ತೆ ಒಂದು 10 ನಿಮಿಷ ಅದರ ಮೇಲೆ ವಿಸಲ್ ಹಾಕಲಾರ್ದೆ ನಾವು ಅದನ್ನು ನೀಟಾಗಿ ಬೇಯಿಸ್ಕೋಬೇಕು ಸ್ಲೋ ಫ್ಲೇಮಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಸ್ಲೋ ಫ್ಲೇಮಲ್ಲಿ ನಾವು ಅದನ್ನು ಬೇಯಿಸಿದ್ರೆ ಅನ್ನ ಚೆನ್ನಾಗಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆದರೂ ಇನ್ನೂ ಸ್ವಲ್ಪ ಆಗಬೇಕು. ಆಮೇಲೆ ಎಲ್ಲ ಚೆನ್ನಾಗಿ ಕೆಳಗಡೆಯಿಂದ ಮೇಲೆ ಚೆನ್ನಾಗಿ ಅದನ್ನು ನೀಟಾಗಿ ಕಲಿಸ್ಕೋಬೇಕು. ನೋಡಿ ಇನ್ನೂ ಆಗಬೇಕು. ನೋಡಿ ಒಂಚೂರು ಜಾಸ್ತಿ ಆದಂಗೂ ಅನ್ನಿಸ್ತಿಲ್ಲ. ಆಮೇಲೆ ಕರೆಕ್ಟಾಗಿ ನೀರಾಗಿದೆ, ಅನ್ನನೂ ಕರೆಕ್ಟಾಗಿ ಬಿಡಿಯಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು ಬಿರಿಯಾನಿ ಅಂದರೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅನ್ನ ನೋಡೋಕ್ಕೂ ಉದುರಾಗಿರುತ್ತೆ ಅಲ್ವಾ. ಫಸ್ಟ್ ಆಫ್ ಆಲ್ ನೋಡೋಕ್ಕೆ ಚೆನ್ನಾಗಿರುತ್ತೆ, ಆವಾಗ ನಮಗೆ ತಿನ್ನಬೇಕನ್ಸುತ್ತೆ. ನೋಡಿ ಇನ್ನೊಂದು 5 ನಿಮಿಷ ಇದನ್ನು ನಾವು ಮುಚ್ಚಿಟ್ರೆ ಚೆನ್ನಾಗಿ ಮೆತ್ತಗೆ ಸ್ಮೂತಾಗಿ ಆಗುತ್ತೆ ಬಿರಿಯಾನಿ. ಸೊ ನೋಡಿ ಫ್ರೆಂಡ್ಸ್, 5 ನಿಮಿಷ ಇಟ್ಟಾಯಿತು. ನೋಡಿ ಇವಾಗ ತೆಗೆದ್ರೆ ವಾವ್, ಎಂಥ ಚೆನ್ನಾಗಿ ಕಲರು, ಟೇಸ್ಟ್ ಅಂತೂ ತುಂಬ ಸಖತ್ತಾಗಿತ್ತು. ಯಾಕಂದರೆ ನಾವೇ ತಿಂದಿರೋದು. ನೋಡಿ ಫ್ರೆಂಡ್ಸ್, ಈ ಥರ ಬಿರಿಯಾನಿ ನಿಮಗೂ ಇಷ್ಟ ಆದರೆ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ನೀವು ಮನೆಯಲ್ಲಿ ಮಾಡಿ ಫ್ರೆಂಡ್ಸ್. ಆಮೇಲೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.